ಅವೇರ್ನೆಸ್ ಅನ್ನುವಂಥ ಟಾಪಿಕ್ ಬಗ್ಗೆ ಮಾತನಾಡ್ತಾ ಇದ್ದೀವಿ ಸರ್. ಅವೇರ್ನೆಸ್ ಅಂದರೆ ಏನು ಸರ್? ಒಬ್ಬ ಸಂತರ ಹತ್ರ ಒಬ್ಬ ವ್ಯಕ್ತಿ ಹೋಗ್ತಾರೆ. ಅವನು ಹೋಗಿ, ಗುರುಗಳೇ, ನನಗೆ ನೀವೇನಾದರೂ ಉಪದೇಶ ಕೊಡಿ, ಏನಾದರೂ ಹೇಳಿ, ಅದನ್ನು ನಾನು ಖಂಡಿತವಾಗ್ಲೂ ಪಾಲನೆ ಮಾಡ್ತೀನಿ ಅಂತ ಹೇಳ್ತೇನೆ. ಆದರೆ ಆ ವ್ಯಕ್ತಿ ಒಬ್ಬ ಕಳ್ಳ. ಅವನು ಹೇಳ್ತಾನೆ, ನನಗೆ ಕಳ್ತನ ಬಿಟ್ಬಿಡು ಅಂತ ಮಾತ್ರ ಹೇಳಬೇಡಿ ನೀವು, ಏಕೆಂದರೆ ನಂದು ಕಸಬೆ ಅದು, ನಾನು ಇಡೀ ಬ್ಲಡ್ಡಲ್ಲೇ ಆ ಕಳ್ತನ ಇದೆ, ನಂಗೆ ಅದೊಂಥರ ಆದತ್ತು, ಅಂದರೆ ಹ್ಯಾಬಿಟ್ ಆಗೋಗಿದೆ. ನನಗೆ ಕಳ್ತನ ಬಿಡು ಅಂತ ಮಾತ್ರ ಹೇಳಬೇಡಿ, ಅದನ್ನು ಬಿಟ್ಟು ನೀವೇನು ಬೇಕಾದರೂ ಉಪದೇಶ ಕೊಟ್ಟು ನಾನು ಅದನ್ನು ಖಂಡಿತವಾಗ್ಲೂ ಫಾಲೋ ಮಾಡ್ತೀನಿ ಅಂತ. ಆಗ ಸಂತರ ಹೇಳ್ತಾರೆ, ಮಹಾತ್ಮರು, ಆಯ್ತಪ್ಪ, ನೀನೇನೂ ಕಳ್ತನ ಬಿಡಬೇಡ, ಆದರೆ ಏನೇ ಮಾಡು ಅದನ್ನೆಲ್ಲ ಹೋಶ್ ಅಂತ ಕರೀತಾರೆ, ಅಂದರೆ ಅವೇರ್ನೆಸ್, ಅರಿವು, ಆ ಒಂಥರ ಚೇತನ ಇಟ್ಕೊಂಡು ಮಾಡು. ನೀನು ಕೋಪ ಮಾಡ್ಕೊಳ್ತೀಯಾ, ಅವೇರ್ನೆಸ್ಸಿಂದ ಮಾಡು. ನೀನು ಬೈತೀಯ, ಯಾರಿಗಾರೊಬ್ರಿಗೆ ಬಾಯಿಗೆ ಬಂದಂಗೆ ಬೈಬೇಕಾ, ಅದನ್ನು ಚೇತನ ಇಟ್ಕೊಂಡು ಬೈ. ನೀನು ಏನೇ ಮಾಡು ಬದುಕಲ್ಲಿ ಅವೇರ್ನೆಸ್ ಇಟ್ಕೊಂಡು ಮಾಡು ಅಂತ. ಅಯ್ಯೋ, ಇದೆಯಲ್ಲ ನಮ್ಗೆ ಯಾವ ಮಹಾ, ನಾನು ಆರಾಮಾಗಿ ಮಾಡ್ಕೊಳ್ತೀನಿ, ಸದ್ಯ ನೀವೇನೋ ಒಂದು ಉಪದೇಶ ಏನೋ ಕೊಡ್ತೀರಾ ಅಂದ್ಕೊಂಡಿದ್ದೆ, ಇಷ್ಟೊಂದು ಸಿಂಪ್ಲೆಸ್ಟ್ ಫಾರ್ಮ್ ನಾನು ಕೊಟ್ಟಿದ್ದೀರಾ, ಆಯಿತು ಅಂತ ಹೇಳಿ ಆ ಕಳ್ಳ ಅಲ್ಲಿಂದ ಹೊರಡ್ತಾನೆ. ಮೊದಲನೇ ದಿನ ಆಗುತ್ತೆ, ಸಂಜೆ ಆಗುತ್ತೆ. ಸಂಜೆ ಒಬ್ಬ ಮನೆ ಹತ್ರಕ್ಕೆ ಹೋಗ್ತಾನೆ, ಕಳ್ತನ ಸ್ಟಾರ್ಟ್ ಮಾಡಬೇಕಲ್ಲ, ಸಾಯಂಕಾಲ ಆಗುತ್ತೆ, ರಾತ್ರಿ ಆಗಿರುತ್ತೆ. ಕಳ್ತನ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾನೆ, ಅವನ ಕೈನಲ್ಲಿ ಆಗೋದಿಲ್ಲ ಕಳ್ತನ ಮಾಡಲಿಕ್ಕೆ. ಆಮೇಲೆ ಅಂದ್ಕೊಳ್ತಾನೆ, ಯಾಕೆ ಆಗ್ತಾಯಿಲ್ಲ ನನಗೆ, ಓಹೋ ಮಹಾತ್ಮರ ದರ್ಶನ ಆಗಿದೆ, ಅಂದರೆ ಅಂಥ ದೈವ ಸ್ವರೂಪಿ ದೇವರುಗಳ ದರ್ಶನಗಳಾದರೆ ಬಹುಶಃ ಅದು ಸ್ವಲ್ಪ ಎಫೆಕ್ಟ್ ಅದರದ್ದು ಇರುತ್ತೆ ಅಂತ ಹೇಳಿ, ಒಂದು ಕೆಲಸ ಮಾಡೋಣ, ಒಂದು ವಾರ ಬಿಟ್ಟು ಬರೋಣ ಅಂತ ಹೇಳಿ ಮತ್ತೆ ಒಂದು ವಾರ ಬಿಟ್ಟು ಬರ್ತಾನೆ. ಒಂದು ವಾರ ಬಿಟ್ಟು ಬಂದು ಟ್ರೈ ಮಾಡ್ತಾನೆ, ಮತ್ತೆ ಕಳ್ತನ ಮಾಡಲಿಕ್ಕೆ ಆಗೋದಿಲ್ಲ. ಓ, ಇದು ತುಂಬಾ ಪವರ್ಫುಲ್ ಆಗಿರುವಂಥವ್ರು ಅವ್ರು ಅನಿಸುತ್ತೆ. ಹಾಗಾಗಿ ಆ ಸಂತರು ಬಹಳ ಪವರ್ಫುಲ್ ಆಗಿದ್ದಾರೆ, ಹಾಗಾಗಿ ಒಂದು ತಿಂಗಳು ಬಿಟ್ಟು ಬರೋಣ ಅಂತ ಹೇಳಿ ಮತ್ತೆ ಹೋಗ್ತಾನೆ. ಇನ್ನೂ ಒಂದು ತಿಂಗಳಾದಮೇಲೆ ಬರ್ತಾನೆ, ಒಂದು ಪರ್ಸಿಗೆ ಕೈ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಮತ್ತು ಕೈಯೆಲ್ಲ ನಡ್ಗಕ್ಕೆ ಸ್ಟಾರ್ಟ್ ಆಗುತ್ತೆ, ಬ್ರೀದಿಂಗ್ ಚೇಂಜ್ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಇದೇನಾಗ್ತಾ ಇದೆಯಪ್ಪ ನನಗೆ ಅಂತ ಅವನು ತುಂಬ ಕನ್ಫ್ಯೂಷನ್ ಆಗಿ ಹೋಗ್ತಾನೆ. ಮತ್ತು ಅದೇ ಗುರುಗಳ ಹತ್ರ ಬರ್ತಾನೆ. ಸ್ವಾಮೀಜಿ, ನೀವೇನು ಮಾಡಿದ್ರಿ ನನಗೆ, ನನ್ನ ಬಿಸ್ನೆಸ್ ಮೇಲೆ ತಣ್ಣೀರೇ ಹಾಕ್ಬಿಟ್ಟಲ್ಲ ನೀವು, ನಾನು ಹೆಂಗೋ ಆರಾಮಾಗಿ ಕಳ್ತನ ಮಾಡ್ಕೊಂಡು ಓಡಾಡ್ಕೊಂಡಿದ್ದೆ, ಬಟ್ ಯಾಕೆ ನನಗೆ ಕಳ್ತನ ಮಾಡೋಕ್ಕಾಗ್ತಾಯಿಲ್ಲ ಅಂತ ಕೇಳ್ತಾನೆ. ಆಗ ಸ್ವಾಮೀಜಿ ಖುಷಿಯಾಗಿ ನಗ್ನಗ್ತಾ ರಿಲ್ಯಾಕ್ಸ್ ಮೈಂಡಿಂದ ಹೇಳ್ತಾರೆ, ಅವೇರ್ನೆಸ್ ಈಸ್ ದ ಕೀ ಅಂತ. ಅಂದರೆ ಅರಿವು ಒಂದು ಕೀ ಇದ್ದಾಗೆ, ಅಂದರೆ ಅದೇ ಒಂದು ಮೂಲ, ಅದೇ ಒಂದು ರೂಟ್. ನಾವು ಕೋಪ ಆಗಲಿ, ದ್ವೇಷ ಆಗಲಿ, ಅಸೂಯೆ ಆಗಲಿ, ಸಿಟ್ಟಾಗಲಿ, ತಪ್ಪುಗಳೆಲ್ಲ ಆಗುವಂಥದ್ದು ಯಾವಾಗ ಒಬ್ಬ ಮನುಷ್ಯ ಅರಿವಿರೋದಿಲ್ವೋ ಆವಾಗ ಅವನ ಕೈಗಳಿಂದ ತಪ್ಪುಗಳಾಗುತ್ತೆ. ಯಾವಾಗ ಒಬ್ಬ ಮನುಷ್ಯ ತಪ್ಪುಗಳನ್ನು ಮಾಡಬಾರ್ದು ಅಂದರೆ ಅರಿವಿನಿಂದ ಎಲ್ಲಿರ್ತಾನೆ ಅಲ್ಲಿ ತಪ್ಪುಗಳಾಗೋದಿಲ್ಲ. ಹಾಗಾಗಿ ಅರಿವು ಎಲ್ಲ ಕೆಟ್ಟದನ್ನು ಮಾಡಿಸುತ್ತೆ. ಅಂದರೆ ಅರಿವು ಇಲ್ಲದೆ ಹೋಗಿರುವಂಥದ್ದು, ಅರಿವಿನ ಅಜ್ಞಾನ ಅದೆಲ್ಲ ಕೆಟ್ಟದನ್ನು ಮಾಡಿಸುತ್ತೆ. ಅರಿವನ್ನು ಇಟ್ಕೊಂಡಿರುವಂಥದ್ದು ಬಹಳ ಒಳ್ಳೆಯ ಕೆಲಸಗಳನ್ನೇ ಮಾಡಿಸುತ್ತೆ. ಇದೇನೇ ಅರಿವು, ಅವೇರ್ನೆಸ್, ಚೇತನ, ಪ್ರಜ್ಞೆ. ನಮ್ಮಲ್ಲಿ ಅವೇರ್ನೆಸ್ ಇಲ್ಲ ಅಂತಂದರೆ ಏನೆಲ್ಲ ಅನಾಹುತಗಳು ಸಂಭವಿಸ್ಬೋದು ಗುರುಜಿ? ಒಂದು ರೀಸೆಂಟಾಗಿ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ನನ್ನ ಕ್ಲೈಂಟ್ ಒಂದು ಎಕ್ಸಾಂಪಲ್ ನಡೆದಿದ್ದು. ಅದು ತುಂಬ ಕೋಪಿಷ್ಟ. ಏನಂತ ಹೇಳಿದ್ರೆ, ಮನೆಯಲ್ಲಿ ಹೇಳಿದ್ದಾರೆ, ಹೋಗ್ಬಿಟ್ಟು ಹೂ ಬೇಕು, ನಾಳೆ ಶುಕ್ರವಾರ ಹೂ ತೊಗೊಂಡು ಬಾ ಅಂತ ಹೇಳಿದ್ದಾರೆ. ಈ ಹುಡುಗ ಹೋಗಿದ್ದಾರೆ, ಅಂದರೆ ಅರೌಂಡ್ 21-22 ಇಯರ್ಸ್ ಹುಡುಗ ಹೋಗಿದ್ದಾನೆ. ಹೂ ಅಂಗಡಿ ಹತ್ರ ಹೋಗಿ ನಿಂತ್ಕೊಂಡು ಹೂ ಕೊಡಿ ಅಂತ ಹೇಳಿದೆ. ಆ ಅಮ್ಮ ಒಂದು ಸ್ವಲ್ಪ ಕೊಡಬೇಕಾದ್ರೆ ಒಂಚೂರು ಕಡಿಮೆ ಏನೋ ಬಂದಿದೆ, ಮತ್ತು ಇವನು ಅಳತೆ ಮಾಡಿದ್ದಾನೆ, ಅದು ಕರೆಕ್ಟಾಗಿ ಬಂದಿಲ್ಲ. ಅದಾದ್ಮೇಲೆ ಏನು ಹಿಂಗೆ ಕೊಟ್ಟಿದ್ದೀರಾ ಅಂತೇಳಿ ಆ ಸಣ್ಣ ವಿಷಯಕ್ಕೆ ದೊಡ್ಡ ಜಗಳ ಆಗಿ ಆ ಅಮ್ಮನ ಮೇಲೆ ಕಲ್ಲಲ್ಲೆಲ್ಲ ಹೊಡೆದ್ಬಿಟ್ಟಿದ್ದಾನೆ ಇವನು, ಆಯಿತಾ. ಸೊ ಅದು ಹೋಗಿ ಕಂಪ್ಲೇಂಟ್ ಆಗಿ, ಅದು ದೊಡ್ಡ ಮಟ್ಟದಲ್ಲಾಗಿ, ಮತ್ತೆ ಕಾಂಪ್ರಮೈಸ್ ಆಗಿ, ಅಂದರೆ ಎಲ್ಲೆಲ್ಲೋ ಹೋಗಿ ಆಲ್ಮೋಸ್ಟ್ 2-3 ಮಂತ್ಸ್ ಆಯ್ತದು. ನೋಡಿ, ಆಗಿದ್ದು ಒಂದೇ ಒಂದು ಸೆಕೆಂಡ್ ಘಟನೆ, ಅದು ಒಂದೇ ಸೆಕೆಂಡು. ಅಲ್ಲೇನಾಯಿತು, ಅವನು ಅರಿವಿರಲಿಲ್ಲ, ಆಯಿತಾ. ಅಂದರೆ ಅರಿವನ್ನು ಕಳ್ಕೊಂಡ ತಕ್ಷಣವೇ ಮನುಷ್ಯನ ಕೈನಲ್ಲಿ ಯಾವ ರೀತಿ ಅನಾಹುತಗಳಾಗುತ್ತೆ ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್. ಅವತ್ತು ಆ ವ್ಯಕ್ತಿ, ಓಕೆ ನೀವೇನು ಕೊಡೋದಿಲ್ವಾ, ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ಬೋದಾಗಿತ್ತು, ಅಥವಾ ಸಾವಧಾನವಾಗಿ ಕೇಳ್ಬೋದಾಗಿತ್ತು. ಏನಂತ, ಇನ್ನೊಂದು ಸ್ವಲ್ಪ ಬಿಟ್ಕೊಡಿ ಹೂನ, ಇನ್ನೊಂದು ಅರ್ಧ ಅಡಿ ಬಿಟ್ಕೊಡಿ, ಅಥವಾ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಮೀಟ್ರ್ ಬಿಟ್ಕೊಡಿ, ಏನೋ ಕೇಳ್ಬೋದಾಗಿತ್ತು, ಕಾಂಪ್ರಮೈಸ್ ಆಗ್ಬೋದಾಗಿತ್ತು, ನೆಗೋಷಿಯೇಷನ್ ಮಾಡ್ಬೋದಾಗಿತ್ತು. ಆದರೆ ಅದನ್ನು ಬಿಟ್ಬಿಟ್ಟು ಸಡನ್ನಾಗಿ ಯಾವಾಗ ಅರಿವನ್ನು ಕಳ್ಕೊಂಡ ಆವಾಗ ಆಗುವಂಥ ಅನಾಹುತಗಳಿಗೆ ಅವನೇ ಕಾರಣ ಆದ. ಹೀಗೆ ನಾವು ಯಾವಾಗ ನಮ್ಮ ಮನಸ್ಸಿನ ಸ್ಥಿಮಿತತೆಯನ್ನು ಕಳ್ಕೊತೀವಿ, ಅಂದರೆ ಅರಿವನ್ನು ಕಳ್ಕೊತೀವಿ, ಪ್ರಜ್ಞೆಯನ್ನು ಕಳ್ಕೊತೀವಿ, ಅವಾಗ ಎಲ್ಲವೂ ಇದೇ ಥರ ಆಗ್ತಾ ಇರುತ್ತೆ. ಜೊತೆಗೆ
ನನ್ನ ತುಂಬ ಒಂದು ಫೇವ್ರೆಟ್ ಸ್ಟೇಟ್ಮೆಂಟ್ ಅಂತಿದೆ. ಏನಂದರೆ, ಎ ಪ್ಲೇಸ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಇನ್ ಇಟ್ಸ್ ಪ್ಲೇಸ್ ಅಂತ. ಅಂದರೆ ನೋಡಿ, ಮನೆಯಲ್ಲಿ ಸಾಮಾನ್ಯವಾಗಿ ಇದಾಗ್ತಾ ಇರುತ್ತೆ. ಏನಂತ ಹೇಳಿದ್ರೆ, ಅವ್ರು ಏನೋ ಒಂದು ವಸ್ತುವನ್ನು, ಫಾರ್ ಎಕ್ಸಾಂಪಲ್ ಕಾರ್ ಕೀ ಅಂತ ಇಟ್ಕೊಳ್ಳೋಣ. ಕಾರ್ ಕೀನ ತೊಗೊಂಡು ಬಂದು ಎಲ್ಲೋ ಹಾಕ್ಬಿಟ್ಟಿರ್ತಾರೆ. ಬೆಳಿಗ್ಗೆ ಎದ್ಬಿಟ್ಟು ಹುಡುಕ್ತಾ ಇರ್ತಾರೆ, ಎಲ್ಲೋಯ್ತು ಅಂತ ಹೇಳ್ಬಿಟ್ಟು. ಆ ಸೋಫಾ ಎಲ್ಲ ಕ್ಲೀನ್ ಮಾಡ್ತಾರೆ, ಅಲ್ಲಿ ಯಾವ್ಯಾವುದೋ ಹಳೆ ಪೆನ್ಗಳೆಲ್ಲ ಸಿಗುತ್ತೆ. ಆ ಮಂಚದ ಹತ್ರ ಎಲ್ಲ ಬಿಟ್ಟು ಕ್ಲೀನ್ ಮಾಡ್ತಾರೆ. ಸೊ ಇಲ್ಲೇನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು ಯಾವುದೋ ಹಳೆ ಪೇಪರ್ಗಳೆಲ್ಲ ಸಿಗುತ್ತೆ. ಅಂದರೆ ಅವರು ಇಟ್ಟಿರುವಂಥದ್ದು ಗಮನನೇ ಇರೋದಿಲ್ಲ. ಆಮೇಲಿಂದ ವಾಪಸ್ಸು ಪ್ರಾಬ್ಲಮ್ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಸಿಗುತ್ತೆ, ಕೊನೆಗೆ ಸದ್ಯ ಸಿಗ್ತಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅಷ್ಟೊತ್ತಿಗೆ ಆಲ್ರೆಡಿ 5 ರಿಂದ 10 ನಿಮಿಷ ಲೇಟಾಗಿ ಹೋಗಿರುತ್ತೆ. ಸೊ ಟ್ರಾಫಿಕ್ನಲ್ಲಿ ಅಂತ ಹೇಳಿ ಸ್ವಲ್ಪ ಸ್ಪೀಡಾಗಿ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಯ್ಯೋ, ಆಫೀಸಿಗೆ ಲೇಟ್ ಆಗಿಬಿಟ್ರೆ ಅಥವಾ ಬಿಸ್ನೆಸ್ ಸ್ಟೇಷನ್ಗೆ ಲೇಟ್ ಆಗಿಬಿಟ್ರೆ ಅಂತೇಳಿ ಅಲ್ಲಿ ಲೇಟ್ ಆಯಿತು ಅನ್ನೋ ಕಾರಣಕ್ಕೆ ಹೋಗಿ ಬರೋರ್ನೆಲ್ಲ ಬೈಕೊಂಡು ಓಡಾಡ್ತಾರೆ. ಅಲ್ಲಿ ಯಾರಿಗೇನು ಗುದ್ದುತ್ತಾರೋ ಗೊತ್ತಿಲ್ಲ, ಏನಾಗುತ್ತೆ ಅನಾಹುತಗಳು ಗೊತ್ತಿಲ್ಲ. ಹಾಗೆ ಆಗುವಂಥ ಒಂದೇ ಒಂದು ಸಣ್ಣ ಕೆಲಸ ಅಂದರೆ ಎ ಪ್ಲೇಸ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಇನ್ ಇಟ್ಸ್ ಪ್ಲೇಸ್. ಒಂದು ಕೀ, ಅದಕ್ಕೆ ಇಡುವಂಥ ಜಾಗ ಅದಿತ್ತಲ್ವ, ಅದನ್ನ ಇಡ್ಬೋದಾಗಿತ್ತು. ಆದರೆ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಅದನ್ನೆಲ್ಲ ತೊಗೊಂಡೋಗಿ ಬಿಸಾಕ್ಬಿಡ್ತಾರೆ. ಒಂದೇ ಒಂದು ಸೆಕೆಂಡ್ ಆಗುವಂಥದ್ದು. ಜಸ್ಟ್ 2 ಸೆಕೆಂಡು ಅರಿವಿದ್ರೆ, 2 ಸೆಕೆಂಡು ಅದನ್ನು ತೊಗೊಂಡೋಗಿ ಓಕೆ ಈ ಜಾಗದಲ್ಲಿ ಇಟ್ಟಿದ್ದೀನಿ ಅನ್ನುವಂಥದ್ದು. ಕೀ ಒಂದೇ ವಸ್ತು ಅಲ್ಲ, ಬೇರೆ ವಸ್ತು ಯಾವುದಾದ್ರೂ, ಹಾಂ ಅಬ್ಸಲ್ಯೂಟ್ಲಿ, ಯಾವುದಾದ್ರೂ ವಸ್ತುಗಳಾಗಲಿ ಅಲ್ವಾ, ಸುಮ್ಮನೆ ಹುಡುಕ್ತಾನೆ ಇರ್ತಾರೆ. ಇದನ್ನು 2 ರಿಂದ 3 ಸೆಕೆಂಡ್ ಅಷ್ಟೇ ನೋಡಿ, ಇಟ್ಟ ತಕ್ಷಣ ಅಲ್ಲಿ ಒಂದು ಅವೇರ್ನೆಸ್ನ ತೊಗೊಂಡು ಬಂದ್ರೆ ಆಯ್ತು ಅಷ್ಟೇ. ನಾನು ಈಗ ಒಂದು ಸ್ವಲ್ಪ ವರ್ಷಗಳ ಕೆಳಗಡೆ, ಅಂದರೆ ಕೋವಿಡ್ಗಿಂತ ಮುಂಚೆ ಜೈಲಲ್ಲಿ ಮೆಡಿಟೇಷನನ್ನು ಟೀಚ್ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ಕೆಲವರು ಕೈದಿಗಳನ್ನ ಕೇಳಿದಾಗ, ಏನಕ್ಕಪ್ಪ ನೀವು ಇಲ್ಲಿ ಬಂದ್ರಿ, ಏನಾಯಿತು ಅಂತ ಕೇಳಿದಾಗ, ಗುರುಗಳೇ ಅವತ್ತು ಏನಾಯಿತು ಅಂತ ಗೊತ್ತಿಲ್ಲ ನನಗೆ, ಜಸ್ಟ್ ನಾನು ಒಂದು 10 ಸೆಕೆಂಡ್ ಅಷ್ಟೇ ನನ್ನ ಅರಿವನ್ನು ಕಳ್ಕೊಂಡಿದ್ದು. ನನ್ನ ಕೈಲಿ ಈ ಥರ ಅನಾಹುತ ಆಗೋಯ್ತು, ಆ ಥರ ಅನಾಹುತ ಆಗೋಯ್ತು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಕೇಳಿದಾಗ ತುಂಬ ಬೇಜಾರಾಗುತ್ತೆ. ಆದರೆ ಅವ್ರು ಅನುಭವಿಸಲೇಬೇಕಾಗಿರುತ್ತೆ, ಅದನ್ನೇನೂ ಮಾಡೋದಕ್ಕಾಗಲ್ಲ. ಹಾಗೆ ಒಂದೇ ಒಂದು ಕ್ಷಣದಲ್ಲಿ ಕಳ್ಕೊಳ್ಳುವಂಥ ಅವೇರ್ನೆಸ್ ಜೀವನವನ್ನು ಎಲ್ಲಿಂದ ಎಲ್ಲೋ ಹೋಗಬೇಕಾಗಿದ್ದಂಥ ಜೀವನನ ಅವನತಿ ಕಡೆ ಕರ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಇದರ ಎಫೆಕ್ಟ್ಸ್ಗಳು 1-2 ಅಂತಲ್ಲ, ತುಂಬಾ ಇರುತ್ತೆ. ಓಕೆ, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅವೇರ್ನೆಸ್ ಎಷ್ಟು ಮುಖ್ಯ ಅಂತ ಹೇಳ್ತೀರಾ ಗುರುಜಿ? ಈಗ ನೋಡಿ, ಒಂದೇ ಏರಿಯಾ ಅಂತ ಅಲ್ಲ, ಅದು ಪ್ರತಿ ಏರಿಯಾದಲ್ಲಾಗಲಿ. ಫಾರ್ ಎಕ್ಸಾಂಪಲ್, ತುಂಬ ಸಿಂಪ್ಲೆಸ್ಟ್ ಎಕ್ಸಾಂಪಲ್ಸ್ಗಳನ್ನ ಕೊಡ್ತೀನಿ. ಯಾಕಂದರೆ ನಾನು ತುಂಬ ನಂಬುವಂಥದ್ದು ಸಿಂಪ್ಲಿಸಿಟಿ. ಬಿಕಾಸ್ ನಿಮಗೆ ಸರಳವಾಗಿ ಅರ್ಥ ಆಗಬೇಕದು, ಅದು ಇಂಪಾರ್ಟೆಂಟು. ನೋಡಿ, ಈಗ ಫಿಸಿಕಲ್ ಲೇಯರ್ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ತರಕಾರಿ ಎಷ್ತಾ ಇರ್ತಾರೆ, ಅಲ್ಲಿ ಮೊಬೈಲ್ನಲ್ಲಿ ಯಾವುದೋ ಸೀರಿಯಲ್ ನೋಡಿಕೊಂಡು ಅಥವಾ ಏನೋ ಮಾಡ್ಕೊಂಡು ಎಷ್ಟಿರ್ತಾರೆ, ಅದರಿಂದ ಏನೋ ಅನಾಹುತ ಆಗ್ಬೋದು, ಕೈ ಕಟ್ಟಾಗ್ಬೋದು, ಅಥವಾ ಬೆರಳುಗಳಿಗೆ ನೋವಾಗ್ಬೋದು. ಆ ಕ್ಷಣ ಅನುಭವಿಸ್ತಾರ, ಅದು ವಾಸಿ ಆಗ್ಬೋದು ಬೇಗ, ಅದು ಬೇರೆ ಪ್ರಶ್ನೆ. ಆದರೂ ಮಾಡಿಕೊಡುವಂಥದ್ದು ಯಾಕೆ, ಅಲ್ಲಿ ಅರಿವು ಆಬ್ಸೆಂಟ್ ಆಯಿತು. ಅದೇ ರೀತಿ ಫಿಸಿಕಲ್ ಯಾವುದೇ ರೀತಿಯಾದಂಥದ್ದಾಗಿರ್ಬೋದು. ಇನ್ನು ಎಮೋಷ್ನಲ್ ಲೇಯರಲ್ಲಿ ನೋಡಿದ್ರೆ, ಅಂದರೆ ಈಗ ಯಾರೋ ಒಬ್ಬ ವ್ಯಕ್ತಿ ಹೇಳ್ತಾನೆ, ನೀನು ಸರಿ ಇಲ್ಲ ಅಂತ ಹೇಳ್ಬಿಡ್ತಾನೆ, ಆಯಿತಾ. ಆ ಕ್ಷಣದಲ್ಲಿ ಅವನು ಅರಿವು ತೊಗೊಂಡು ಬಂದಿದ್ದರೆ, ಅವ್ನು ಯಾರು ನನ್ನ ಸರ್ಟಿಫೈ ಮಾಡೋದಕ್ಕೆ, ನಾನೇನು ಅಂತ ನನಗೆ ಗೊತ್ತು ಅನ್ನೋಂಥದ್ದು ಮೈಂಡಲ್ಲಿ ಅವೇರ್ನೆಸ್ ತಂದ್ಕೊಂಡಿದ್ರೆ, ಅವನು ಹೇಳಿದ್ದಕ್ಕೆ ಈ ವ್ಯಕ್ತಿ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇರ್ತಾ ಇರಲಿಲ್ಲ. ಅದರ ಬದಲಾಗಿ ಈತ ಏನು ಮಾಡ್ತಾನೆ, ರಾತ್ರಿಯೆಲ್ಲ ಯೋಚನೆ ಮಾಡ್ತಾನೆ, ಅವ್ನು ನನ್ನ ಸರಿ ಇಲ್ಲ ಅಂದ್ಬಿಟ್ಟ, ಇವನನ್ನು ಸರಿ ಇಲ್ಲ ಅಂದ್ಬಿಟ್ಟ. ಹಾಗೆ ಅಂದರೆ ಅದನ್ನು ತೊಗೊಂಡು ಬಿಕಾಸ್ ಆ ಮೈಂಡನ್ನ ಅದೇ ಪ್ರಕಾರವಾಗಿ ಟ್ರೈನ್ ಮಾಡಿಬಿಟ್ಟಿರ್ತಾರೆ. ನನಗೆ ಯಾಕೆ ಒಂದು ಸರಿ ಇಲ್ಲ ಅಂದ, ಇವನು ಯಾಕೆ ನನ್ನ ಸರಿ ಇಲ್ಲ ಅಂದ, ಈ ಥರ. ಅಂದರೆ ಅಲ್ಲಿ ಅವೇರ್ನೆಸ್ ಇಲ್ಲ, ಅಂದರೆ ಅರಿವಿಲ್ಲ. ಹಾಗಾಗಿ ಆ ಮನುಷ್ಯ ಜೀವಮಾನ ಪರ್ಯಂತ ಅದನ್ನೇ ಇಟ್ಕೊಂಡು ಸಫರ್ ಮಾಡ್ತಿರ್ತಾನೆ. ಯಾವತ್ತೋ ಕಳೆದೋಗಿರುತ್ತೆ, ಯಾವತ್ತೋ ಜಗಳ ಆಗಿರುತ್ತೆ, ಅವರಪ್ಪ ಬದುಕೇ ಇರೋದಿಲ್ಲ ಅಂತ ಇಟ್ಕೊಳ್ಳಿ. ನಮ್ಮಪ್ಪ ಅವತ್ತು ಎಲ್ಲರ ಮುಂದೆ ನನ್ನ ಅವಮಾನ ಮಾಡಿದರು, ಪಾಪ ಅವ್ರು ಇಲ್ಲವೇ ಇಲ್ಲ ಇವತ್ತು, ಅದನ್ನೇ ತೊಗೊಂಡು ನೆನಪಿಸ್ಕೊಳ್ತಾ ಇರ್ತಾರೆ. ಯಾವಾಗ ಅವನತಿಗಳು ಬರುತ್ತೆ ಅಥವಾ ಅವನತಿಗೆ ಮೂಲ ಅಂತ ತೊಗೊಂಡ್ರೂ ಆ ಕ್ಷಣದಲ್ಲಿ ಅರಿವಿಲ್ಲದೆ ಮಾಡಿದಂಥ ಕಾರ್ಯಗಳಾಗಿರುತ್ತೆ. ಅಷ್ಟೇ ಅಲ್ಲ, ಇನ್ನು ರಿಲೇಷನ್ಶಿಪ್ಸಲ್ಲಿ ತಗೊಳ್ಳಿ. ಅಂದರೆ ಗಂಡ ಹೆಂಡತಿ ಏನೋ ಒಂದು ಮಾತು ಬರುತ್ತೆ, ಹೋಗುತ್ತೆ, ಫೈನ್. ಆದರೆ ನೀನು ತಪ್ಪು ಮಾಡಿದೆ ಅಂತ ಇಬ್ಬರು ಜಗಳಕ್ಕೆ ಇಳಿದ್ಬಿಡ್ತಾರೆ. ಆಬ್ಸಲ್ಯೂಟ್ಲಿ ಅಲ್ವಾ. ಸೊ ಅದ್ರ ಬದಲು ಏನು ಮಾಡ್ಬೋದಾಗಿತ್ತು, ಏನು ತಪ್ಪಾಗಿದೆ ಕುತ್ಕೊಂಡು ಮಾತಾಡಿದರೆ ಆಗ್ತಿತ್ತು ಅಲ್ವಾ. ಸೊ ನಾವಿಷ್ಟು ಇವಾಗ ಹೇಗೆ ಹೇಳ್ದೋ ನಾವು ಇದನ್ನು, ಅಂದರೆ ವೆನ್ ವಿ ಆರ್ ಇನ್ ಕಾಮ್ ಸ್ಟೇಟ್, ಅಂದರೆ ಅರಿವಿದೆ ನಮಗೆ, ಓಕೆ ಅವ್ರು ಕೂತ್ಕೊಂಡು ಮಾತಾಡಬೇಕಾಗಿತ್ತು, ಆವಾಗ ಈಸಿಯಾಗಿ ಸಾಲ್ವ್ ಆಗ್ತಾಯಿತ್ತು ಅಂತೇಳಿ. ವ್ಯಕ್ತಿಗತವಾಗಿ ನೋಡುವಂಥದ್ರ ಬದಲು ಅದನ್ನು ಸ್ಥಿತಿಗತವಾಗಿ ನೋಡಬೇಕಾಗಿತ್ತು. ಅಂದರೆ ಪರ್ಸನಲ್ ಆಗಿ ನೋಡಬಾರ್ದಿತ್ತು. ನೀನು ತಪ್ಪು ಅಲ್ಲ, ಯಾವ್ದು ತಪ್ಪು ಯಾವ್ದು ಸರಿ, ಅದನ್ನೊಂದು ಟೇಬಲ್ ಮೇಲೆ ಇಟ್ಬಿಟ್ಟು ಯೋಚನೆ ಮಾಡ್ಬೋದಾಗಿತ್ತಲ್ವ. ಓಕೆ, ನಾವಿಬ್ಬರಲ್ಲಿ ಏನು ತಪ್ಪು ಮಾಡೋದು, ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಯಿತು. ಈ ಒಂದು ಸಣ್ಣ ಅರಿವನ್ನು ತೊಗೊಂಡು ಬಂದ್ರೂ ರಿಲೇಷನ್ಶಿಪ್ಸ್ಗಳು ಸುಧಾರಿಸ್ಬಿಡುತ್ತೆ. ಆದರೆ ತುಂಬ ಸಮಯ ಅದನ್ನು ಮಾಡೋದಿಲ್ಲ. ಅದಷ್ಟೇ ಅಲ್ಲ, ಇನ್ನು ಫಿನಾನ್ಸ್ ವಿಷಯಕ್ಕೆ ಬಂದರೆ, ಯಾರೋ ಒಬ್ಬ ಬಂದು ದುಡ್ಡು ಕೇಳ್ತಾನೆ, ಅದು ಇಮೋಷನಲ್ ಆಗಿ ಅವ್ರು ದುಡ್ಡನ್ನು ಕೊಟ್ಬಿಡ್ತಾರೆ.
ಅವನು ನಿಜವಾಗ್ಲೂ ಅವಶ್ಯಕತೆಗೆ ಬಿದ್ದು ದುಡ್ಡನ್ನ ಕೇಳಿದ್ರೆ ಇವರು ದುಡ್ಡನ್ನು ಕೊಟ್ಟರೆ ದಟ್ಸ್ ಅಬ್ಸಲ್ಯೂಟ್ಲಿ ಫೈನ್, ಸೊ ಅದು ಹೆಲ್ಪ್ ಮಾಡೋಣ. ಆದರೆ ಅವನು ಅನಾವಶ್ಯಕವಾಗಿ ಖರ್ಚು ಮಾಡೋದಕ್ಕೋಸ್ಕರನೇ ತೊಗೊಂಡು ಬಂದು ದುಡ್ಡನ್ನು ಕೇಳ್ತಾನೆ. ಈ ವ್ಯಕ್ತಿ ಆ ಕ್ಷಣ ಅರಿವಿಲ್ಲದೆ ದುಡ್ಡನ್ನು ಕೊಟ್ಬಿಡ್ತಾನೆ, ಇಂಪಲ್ಸಿವ್ ಡಿಸಿಷನ್, ಅದನ್ನು ದುಡ್ಡು ಕೊಟ್ಬಿಡ್ತಾನೆ. ಅದಾದ್ಮೇಲಿಂದ ಅವನಿಗೆ ಅವ್ನು ಫೋನೇ ಎತ್ತಲ್ಲ. ಇವರು ಅದಾದ್ಮೇಲಿಂದ ನನಗೆ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ, ಅದಕ್ಕೆ ನನಗೆ ಎಲ್ಲಿಂದನೂ ದುಡ್ಡು ಬರ್ತಾ ಇಲ್ಲ ಅಂತ ಇವರು ಒಳಗಡೆಯಿಂದ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಾನು ಫೈನಾನ್ಷಿಯಲ್ ಪ್ರೆಷರಲ್ಲಿದ್ದೀನಿ, ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗ್ತಾಯಿದೆ. ಯಾಕೆ? ಬಿಕಾಸ್ ಇದೊಂದು ಮೂಲ ಅಂದರೆ ಏನು, ನನ್ನ ಅರಿವನ್ನು ಆ ಕ್ಷಣದಲ್ಲಿ ಕಳ್ಕೊಂಡವನು ಕೊಡಬೇಕಾ ಬೇಡವಾ ಅನ್ನೋಂಥ ಥಾಟ್ ಪ್ರಾಸೆಸ್ಸನ್ನು ತರಲಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಎನರ್ಜಿ ಹೀಲಿಂಗ್ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ, ಒಬ್ಬ ವ್ಯಕ್ತಿಗೆ ನಿಮ್ಮ ಹತ್ರ ಬಂದಾಗ ಆ ವ್ಯಕ್ತಿ ದುಡ್ಡು ಕೇಳಿದ ತಕ್ಷಣ ಜಸ್ಟ್ 10-20 ಸೆಕೆಂಡಲ್ಲಿ ಹೇಗೆ ಕಂಡುಹಿಡಿಬೇಕು, ಅವನಿಗೆ ದುಡ್ಡು ಕೊಡಬೇಕಾ ಬೇಡವಾ ಅಂತ ವೈಬ್ರೇಷನಲ್ಲಿ ಯಾವ ಥರ ಕಂಡುಹಿಡಿಬೇಕು ಅಂತಲೂ ಹೇಳ್ಕೊಡ್ತೀವಿ. ಹಾಗಾಗಿ ಅರಿವು ಅನ್ನೋಂಥದ್ದು ಎಲ್ಲ ಲೇಯರಲ್ಲೂ ಸಹ ಕೆಲಸ ಮಾಡುತ್ತೆ. ಈ ಅವೇರ್ನೆಸ್ ಅನ್ನೋದು ನಮ್ಮ ಯಾವ ಏರಿಯಾಗಳಲ್ಲಿ ಡ್ಯಾಮೇಜ್ ಮಾಡುತ್ತೆ ಗುರುಜಿ? ಮೊದಲನೇದು ನಾನು ಹೇಳಿದಾಗೆ ಫಿಸಿಕಲ್ ಲೇಯರ್, ಅದು ನಮ್ಮ ಫಿಸಿಕಲ್ ಆಗಿರ್ಬೋದು. ಇನ್ಫ್ಯಾಕ್ಟ್ ನಮ್ಮ ಕರ್ಮಗಳ ಲೇಯರಲ್ಲಿ, ಅಂದರೆ ಕರ್ಮ ಇದ್ದರೆ ಇದು ಮಾಡಿಸುತ್ತೆ ಅಂತಲೂ ಅಲ್ಲ, ಇದನ್ನು ಮಾಡೋದ್ರಿಂದ ಕರ್ಮಗಳು ಆ್ಯಡ್ ಆಗ್ಬೋದು. ಹೌದು. ಅಂದರೆ ಈಗ ಯಾರಿಗೋ ಒಬ್ಬರಿಗೆ ನಾವು ಸಮಾಜಕ್ಕೆ ಹರ್ಟ್ ಆಗುವಂಥ ಕೆಲಸನ ಏನು ಮಾಡ್ತೀವಿ ಅಲ್ಲಿ ಕರ್ಮ ಆ್ಯಡ್ ಆಗುತ್ತೆ. ನಾನು ಯಾರನ್ನಾರು ಇನ್ಸ್ಪೈರ್ ಮಾಡುವಂಥದ್ದು, ಆ ಇನ್ಸ್ಪೈರ್ ಮಾಡಿದ್ದು ವಿಷಯಕ್ಕೆ ಅವನು ಇನ್ನೊಂದು 4 ಜನಕ್ಕೆ ಒಳ್ಳೇದು ಮಾಡಿದ್ರೆ ಆ ಅಕೌಂಟು ನನಗೆ ಆ್ಯಡ್ ಆಗಿರುತ್ತೆ ಅಲ್ವಾ? ಅದೇ ನಾನು ಅವನನ್ನು ಟ್ರೈನ್ ಮಾಡುವಂಥ ರೀತಿ ತಪ್ಪಾಗಿತ್ತು ಅಂತ ಹೇಳಿದ್ರೆ, ಅವ್ನು ತಪ್ಪೇ ಮಾಡೋಂಗೆ ನಾನು ಏನಾದರೂ ಟ್ರೈನ್ ಮಾಡಿದರೆ, ಅವನು ಇನ್ನೊಂದು 4 ಜನಕ್ಕೆ ಅದೇ ಥರ ಕೆಟ್ಟದ್ದು ಮಾಡಿದರೆ ಅದರ ಅಕೌಂಟು ನನಗೆ ಆ್ಯಡ್ ಆಗಿರುತ್ತೆ. ಸೊ ಹಾಗೆ ಆ ಅರಿವನ್ನು ತಂದುಕೊಂಡ್ರೆ, ನಾನು ನಿಮಗೆ ಮೊದಲೇ ಹೇಳಿದಾಗ ಒಬ್ಬ ಸಂತರ ಹತ್ರ ಹೋಗಿದ್ದಾಗ ಆ ವ್ಯಕ್ತಿ ಹೆಂಗೆ ಅರಿವು ಕಳ್ಳಂದು ಹೇಗೆ ಅವನು ಅದರಿಂದ ಆಚೆ ಬಂದ ಅಂದರೆ, ಅರಿವು ತೊಗೊಂಡು ಬಂದ ತಕ್ಷಣವೇ ಬೈಬೇಕಾದ್ರೂ ಅರಿವಿತ್ತು, ಓಕೆ, ಏನಾದ್ರು ಕಳ್ತನ ಮಾಡಬೇಕಾದ್ರೂ ಅರಿವಿತ್ತು, ಆವಾಗ ಮನಸ್ಸು ಒಳಗಡೆಯಿಂದ ಬರುತ್ತೆ. ಸೊ ಸಿಮಿಲರ್ಲಿ ಇಲ್ಲೂ ಅಷ್ಟೇನೆ, ಯಾವ ವ್ಯಕ್ತಿ ಈ ಅರಿವನ್ನು ಬಳಸ್ಕೊಳ್ಳೋದಿಲ್ಲ ಅಲ್ಲೆಲ್ಲ ಇವನ ಅವನತಿನ ಅಂದರೆ ಅವ್ನ ಗುಂಡಿ ಅವನೇ ತೋಡ್ಕೊಳ್ತಾ ಇರ್ತಾನಲ್ಲಿ ಇನ್ಫ್ಯಾಕ್ಟ್. ಹಾಗಾಗಿ ಇದು ಕರ್ಮಗಳ ಅಕೌಂಟ್ಗೂ ಆ್ಯಡ್ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಇನ್ನು ಸ್ಪಿರಿಚುವಲ್ ವ್ಯಾಲ್ಯೂಸ್ಗಳು, ನಾವು ಯಾಕಂದರೆ ನಮ್ಮ ಲೈಫಲ್ಲೊಂದು ಕೋರ್ ವ್ಯಾಲ್ಯೂಗೆ ನಾವೇನಾದ್ರು ಬದುಕಿಲ್ಲ ಅಂತ ಹೇಳಿದ್ರೆ ನಾವು ಹೇಗೆಗೋ ಲೈಫ್ನ ಲೀಡ್ ಮಾಡಿಬಿಡ್ತೀವಿ. ಹಾಗಾಗಿ ಒಂದು ಮಾತಿದೆ, ಇಫ್ ಯು ಡು ನಾಟ್ ಸ್ಟ್ಯಾಂಡ್ ಫಾರ್ ಸಮಥಿಂಗ್ ಯು ವಿಲ್ ಫಾಲ್ ಫಾರ್ ಎನಿಥಿಂಗ್ ಅಂತ. ನಾವು ಯಾವುದಾದ್ರೂ ಒಂದು ವಿಷಯಕ್ಕೆ ಪರಿಪೂರ್ಣವಾಗಿ ದೃಢ ನಿರ್ಧಾರದಿಂದ ನಿಂತಿಲ್ಲ ಅಂತ ಹೇಳಿದ್ರೆ ಯಾವ ವಿಷಯ ಬರುತ್ತೆ ಅದೆಲ್ಲದಕ್ಕೂ ಬಿದ್ದೋಗ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು PUC ತೊಗೊಂಡಿರ್ತಾನೆ ಒಬ್ಬ ಹುಡುಗ ಅಂತ ಇಟ್ಕೊಳ್ಳೋಣ, ಅವ್ನು ಇಂಜಿನಿಯರಿಂಗ್ ಹೋಗ್ಬೇಕಾ, ಮೆಡಿಕಲ್ಗೆ ಹೋಗ್ಬೇಕಾ, ಅಥವಾ BSc ಹೋಗ್ಬೇಕಾ, ಅಥವಾ ಇನ್ಯಾವುದೇ ಡಿಗ್ರಿಗಳನ್ನ ಆಫ್ ಮಾಡ್ಕೊಳ್ಬೇಕಾ ಅನ್ನುವಂಥದ್ದು ಅವನಲ್ಲಿ ಆಯ್ಕೆಗಳಿರುತ್ತೆ ಅಲ್ವಾ? ಅವನೊಂದು ದೃಢ ನಿರ್ಧಾರ ಇತ್ತು ಅಂತ ಹೇಳಿದ್ರೆ, ನಾನು ಇಂಥದ್ದೇ ಮಾಡಬೇಕು ಎಜುಕೇಷನ್ ಅಂತ ದೃಢ ನಿರ್ಧಾರ ಇತ್ತು ಅಂದರೆ ಯಾರೇನೇ ಬಂದು ತಲೆ ಕೆಡಿಸಿದ್ರು ಅವ್ನು ತಲೆ ಕೆಡಿಸ್ಕೊಳ್ಳಲ್ಲ. ಅಥವಾ ಅವನಿಗೆ ದೃಢ ನಿರ್ಧಾರ ಇಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕಲಿ ಏನು ಸ್ಟಾರ್ಟ್ ಆಗುತ್ತೆ, ಅವ್ನು ಬಂದು ಹೇಳ್ತಾನೆ, ಅದನ್ನೇ ಯಾಕೆ ತೊಗೋತೀಯ ಮಾರ, ಇವಾಗ ಟ್ರೆಂಡ್ ಇಲ್ಲ, ಈಗ AI ಟ್ರೆಂಡಲ್ಲಿರೋದು, ನೀನು ಅದನ್ನು ತೊಗೊಂಡು ಅವ್ನಿಗೆ ತಲೆ ಗುಳ ಹೋಗುತ್ತೆ, ನಾನು ಅದು ತೊಗೊಳ್ಬೇಕಂತ. ಇನ್ನೊಂದು ಸಜೆಷನ್ ಹೇಳ್ತಾನೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಯಾವಾಗ ಸಜೆಷನ್ಸ್ನ ಸೀಕ್ ಮಾಡೋಕ್ಕೆ ಹೋಗ್ತೀರಾ ಅನ್ಕ್ವಾಲಿಫೈಡ್ ಪರ್ಸನ್ ಹತ್ರ, ಎವ್ರಿಬಡಿ ಸೀಮ್ಸ್ ಟು ಬಿಕಮ್ ಅನ್ ಎಕ್ಸ್ಪರ್ಟ್ಸ್, ಅಂದರೆ ಅವನೇನು ಎಕ್ಸ್ಪರ್ಟಿಸಮ್ ಥರ ಸೊಲ್ಯೂಷನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಹಾಗಾಗಿ ನನ್ನ ಸಜೆಷನ್ ಏನಂದರೆ, ಒಂದು ದೃಢ ನಿರ್ಧಾರ ನಾವು ಯಾವತ್ತೂ ತೊಗೊಳ್ತೀವಿ, ಆ ಸಂಕಲ್ಪಕ್ಕೆ ಯಾವಾಗ ನಿಲ್ತೀವಿ, ಅರಿವನ್ನು ಯಾವಾಗ ತಂದ್ಕೊಳ್ತೀವಿ, ಆವಾಗ ಈ ಡ್ಯಾಮೇಜಸ್ಗಳಾಗುವಂಥದ್ದನ್ನು, ಅಂದರೆ ನಮ್ಮನ್ನು ಯಾರೋ ಕಂಟ್ರೋಲ್ ಮಾಡುವಂಥದ್ದನ್ನು ನಾವು ಅವಾಯ್ಡ್ ಮಾಡ್ಬೋದು. ಓಕೆ ಗುರುಜಿ, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡೆಯೋದಿದೆ. ಅದಕ್ಕೂ ಮುನ್ನ ವಿಶೇಷ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ಬ್ರೇಕ್.